टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು ಸಾಯಂಕಾಲ ಇಲ್ಲಿ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಕೆಲವು ಲೇಬರ್ ಕೆಲಸ ಮಾಡ್ತಾಯಿದ್ರು. ಅವರ ಮಧ್ಯದಲ್ಲಿ ಜಗಳ ಆಗಿದೆ. ಆ ಜಗಳದಲ್ಲಿ 3 ಜನಗೆ ಸೀರಿಯಸ್ ಇಂಜರಿ ಆಗಿ ಡೆತ್ ಆಗಿದೆ ಮತ್ತು ಒಬ್ಬರಿಗೆ ಇಂಜರಿ ಆಗಿದೆ. ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಇಲ್ಲಿ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಮತ್ತು ಈಗ 4 ಟೀಮ್ ಮಾಡಿದ್ದೇವೆ ಬೇರೆ ಬೇರೆ. ಆದಷ್ಟು ಬೇಗ ಆರೋಪಿ ಪತ್ತೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಯಾರ್ಯಾರ್ದು ಅದರಲ್ಲಿ ಜಗಳ ಮಾಡಿಕೊಂಡು ಕೆಲವು ಆರೋಪಿ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಅವರು ಪತ್ತೆ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತಾರೆ. ಅದರಲ್ಲಿ ಅವ್ರದ್ದು ಮಧ್ಯದಲ್ಲಿ ಜಗಳ ಆಗಿದೆ ಅಂತ ಅಷ್ಟು ನಮಗೆ ಗೊತ್ತಾಗಿದೆ ಈ ಪ್ರೈಮಫೇಸಿ. ಮತ್ತು ಅವರು ಇಂಜರ್ಡ್ ಒಬ್ಬರು ಇದ್ದಾರೆ, ಅವರು ಹಾಸ್ಪಿಟಲ್ ಇದ್ದಾರೆ, ಅವರು ಟ್ರೀಟ್ಮೆಂಟ್ ನಡೀತಾ ಇದೆ. ಒಮ್ಮೆ ಅವರು ಟ್ರೀಟ್ಮೆಂಟಿಂದ ಪ್ರಾಪರ್ ಆದ ನಂತರ ನಾವು ಡೀಟೇಲಾಗಿ ಅವ್ರ ಕಡೆಯಿಂದ ಮಾಹಿತಿ ತೊಗೊಳ್ತೇವೆ ಯಾತಕ್ಕೆ ಜಗಳ ಆಗಿದೆ. ಅವರು ಡಾಕ್ಟ್ರ್ ಹೇಳಿದ್ರು ಪರವಾಗಿಲ್ಲ, ಬಟ್ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಬೇಕಂತ ಹೇಳಿದರು ಡಾಕ್ಟ್ರಿಗೆ. ಜಸ್ಟ್ ನಾವು ಕೂಡ ವಿಸಿಟ್ ಮಾಡಿದ್ದೀವಿ ಹಾಸ್ಪಿಟ್ಲಿಗೆ. ಸೊ ಎಲ್ಲಿ ನಿಯರ್ ಬೈ ಫೆಸಿಲಿಟೀಸ್ ಇದೆ ಅಲ್ಲಿ ಅವ್ರಿಗೆ ಶಿಫ್ಟ್ ಮಾಡಿ ರೆಫರ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಇವರು ಮೂಲತಃ ಬಿಹಾರ ರಾಜ್ಯ ಅವರು ಅಂತ. ಅಲ್ಲ, ಇದರಲ್ಲಿ ಕೆಲವು ಜನ ಈ ಬಿಲ್ಡಿಂಗಲ್ಲಿ ಕೆಲಸ ಎಲ್ಲಿ ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಕೆಲವು ಜನ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. ಇವತ್ತು ಅವರು ಹಬ್ಬಕ್ಕೋಸ್ಕರ ರಜೆ ಇಟ್ಟಿದ್ರು, ಅದಕ್ಕೋಸ್ಕರ ಅವರು ಕೆಲಸದಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಅಲ್ಲೇ ರೂಮಲ್ಲಿ ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಇದ್ದರು. ಮತ್ತು ಅವರು ಬೇರೆ ಈ ಯಾರು ಉಳಿದವರು ಬೇರೆ ಸೈಟಲ್ಲಿ ಕೆಲಸ ಮಾಡಿದ್ರು ಅವ್ರಿಗೂ ಕೂಡ ಅಲ್ಲೇ ಕರೆಸಿದ್ರು ಅಂತ. ಇಲ್ಲ, ಈಗ ನಮ್ಮ ಟೀಮ್ಸ್ ಹೋಗಿದ್ದಾವೆ, ಪತ್ತೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಸರ್. ಎಷ್ಟು ಜನ ಪಾರ್ಟಿ ಮಾಡ್ತಿದ್ದೀವಿ? ಅದು ಈಗ ಇವರು 4 ಜನ ಇದ್ದರು ಪ್ಲಸ್ ಬೇರೆ 3 ಜನ ಇದ್ರದ್ದು ಈಗ ಗೊತ್ತಾಗಿದೆ. ಬಟ್ ಈಗ ಡೀಟೇಲಾಗಿ ವೆರಿಫೈ ಮಾಡಬೇಕಾಗ್ತದೆ. ಯಾಕಂದರೆ ಅವ್ರು ಯಾರು ಒಬ್ಬರು ಇಂಜರ್ಡ್ ಇದ್ದಾರೆ, ಅವರು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಟ್ರೀಟ್ಮೆಂಟ್ ತೊಗೊಂಡ ನಂತರ ನಮಗೆ ಫರ್ದರ್ ಡೀಟೇಲ್ಸ್ ಸಿಗ್ಬೋದು ಅಷ್ಟೇ. ಥ್ಯಾಂಕ್ ಯು.